ಈ ಜಾಗದ ವಿಶೇಷತೆ ಏನಂದ್ರೆ ಮಹಾಲಕ್ಷ್ಮಿಯು ಕೊಳಗದಲ್ಲಿ ನೆಲೆಸಿರುತ್ತಾಳೆ. ಯಾಕೆ ಅಂದ್ರೆ 800 ವರ್ಷಗಳ ಹಿಂದೆ ಹೊಯ್ಸಳ ರಾಜ ವೀರಬಲ್ಲಾಳರ ಕಾಲದಲ್ಲಿ ಭೂಮಿಯನ್ನು ಉಳುಮೆ ಮಾಡುವಾಗ ಬಂಗಾರದ ಕೊಳಗ ಸಿಕ್ಕಿತು. ಅದನ್ನು ಅವರ ಅರಮನೆಯಲ್ಲಿ ಇಟ್ಟಿದ್ದರು. ಆಗ ಕನಸಿನಲ್ಲಿ ಮಹಾಲಕ್ಷ್ಮಿ ಗೋಚರವಾಗಿ ನನ್ನನ್ನು ಪ್ರತಿಷ್ಠಾಪನೆ ಮಾಡಿ ಎಂದು ಮಹಾಲಕ್ಷ್ಮಿಯು ತಿಳಿಸಿದಳು. ರಾಜರು ಮಹಾಲಕ್ಷ್ಮಿಯನ್ನು ಪ್ರಶ್ನಿಸಿದರು. ನೀನು ನಿಜವಾಗಿ ಮಹಾಲಕ್ಷ್ಮಿಯಾಗಿದ್ದರೆ ಕೊಳಗದಲ್ಲಿ ಮುತ್ತೈದೆ ರೂಪದಲ್ಲಿ ಗೋಚರವಾಗಬೇಕೆಂದು ರಾಜರು ತಿಳಿಸಿದರು. ಅಂದಿನಿಂದ ಈ ಸ್ಥಳವು ಕೊಳಗ ಮಹಾಲಕ್ಷ್ಮಿ ಎಂದು ಪ್ರಸಿದ್ಧಿಯಾಗಿದೆ. ಆಷಾಢ ಶುಕ್ರವಾರದಂದು ವಿಶೇಷ ಪೂಜೆ ಇಲ್ಲಿ ನಡೆಯುತ್ತದೆ. ಚಾನಲ್ ಹೆಸರು ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು ಅಂತ. ನಾವು ತುಮಕೂರಿಂದ ಬಂದಿರೋದು. ಇವತ್ತು ನಾವು ನಿಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಸ್ಥಳ ಪುರಾಣದ ಬಗ್ಗೆ ಒಂದ್ಸರಿ ಹೇಳ್ತೀರಾ ಸ್ವಾಮಿ? ಹೇಳ್ತೀನಿ. ಇದು ಕೊಳಗ ಮಹಾಲಕ್ಷ್ಮಿ ದೇವಸ್ಥಾನ ಅಂತ. ಅಂದರೆ ಇಲ್ಲಿ ಈ ದೇವರಿಗೆ 800 ವರ್ಷ ಇತಿಹಾಸ ಇದೆ. ಕೊಳಗ ಮಹಾಲಕ್ಷ್ಮಿ ಅಂದರೆ ಭೂಮಿಯನ್ನು ಉಳ್ಬೇಕಾದ್ರೆ ವೀರಬಲ್ಲಾಳ ಮಹಾರಾಜ ಕಾಲದಲ್ಲಿ ಭೂಮಿಯನ್ನು ಉಳ್ಬೇಕಾದ್ರೆ ಒಂದು ಬಂಗಾರದ ಕೊಳಗ ಸಿಕ್ಕಿದ್ದು. ಅದನ್ನು ತಗೊಂಡೋಗಿ ಅವರು ಮನೆಗಿಟ್ಟಾಗ ತಾಯಿ ಕಂಸಲಿ ರಾಜರಿಗೆ ಗೋಚರ ಆಗಿ ನಾನು ನಿಜವಾದ ಲಕ್ಷ್ಮಿ ಆಗಿದ್ದೀನಿ, ಅವರಿಗೋಸ್ಕರವಾಗಿ ನನ್ನನ್ನು ಆರಾಧನೆ ಮಾಡು ಅಂದಾಗ ಇವರು ಏನು ಮಾಡಿದ್ರು, ನೀನು ನಿಜವಾದ ಮಹಾಲಕ್ಷ್ಮಿ ಆದರೆ ಕೊಳಗದಲ್ಲಿ ಮುತ್ತೈದೆ ರೂಪದೊಳಗೆ ಕಾಣಿಸ್ಕೊಳ್ಬೇಕು ಅಂದಾಗ ರಾಜರು ನೀನು ನಿಜವಾದ ಮಹಾಲಕ್ಷ್ಮಿ ಆದರೆ ನನಗೆ ಆ ಕೊಳಗದಲ್ಲಿ ನೀನು ಗೋಚರ ಆಗಬೇಕು ಅಂದಾಗ ವೀರಬಲ್ಲಾಳ ಮಹಾರಾಜರು ಅದನ್ನು ಸಂಕಲ್ಪ ಮಾಡ್ಕೊಂಡು ಮನೆಗಂಡಾಗ ರಾತ್ರಿ ತಾಯಿ ಕಂಸನ್ ಬಂದು ನಾನು ಈ ಕೊಳಗದಲ್ಲಿ ಇದ್ದೀನಿ ನೋಡಪ್ಪ ಅಂತೇಳಿ ಕೊಳಗದಲ್ಲಿ ಅಮ್ಮ ಗೋಚರ ಆಗಿದ್ದು. ಯಾವಾಗ 800 ವರ್ಷ ಹಿಂದೆ. ಆಮೇಲೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥ ಸಂದರ್ಭ ಬಂತು. ಅವರು ಎಷ್ಟೋ ವರ್ಷ ಅವರೇ ಪೂಜೆ ಪುನಸ್ಕಾರಗಳನ್ನು ಮಾಡಿ ಈಗ ಈ ಗ್ರಾಮವನ್ನು ಇಟ್ಕೊಳ್ಬೇಕಾದ್ರೆ ಈ ಅಮ್ಮನೇ ಕಾರಣ ಒಂದು ಪ್ರತೀತಿ. ಆಮೇಲೆ ಅವರು ಮೈಸೂರಿಗೆ ಹೋಗುವಂಥ ಸಂದರ್ಭ ಬಂದಾಗ ಇಲ್ಲಿ ಊರುಗೋಡನ್ನು ಕರೆದುಬಿಟ್ಟು ಈಗ ಕೊಳಗವನ್ನು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಈ ಒಕ್ಕಲಿಗರ ಸಮುದಾಯಕ್ಕೆ ಈ ಕೊಳಗವನ್ನು ಕೊಟ್ಬಿಟ್ಟು ಅವರು ಮೈಸೂರಿಗೆ ಹೋದರು. ಅದಕ್ಕೋಸ್ಕರವಾಗಿ ಕೊಳಗದಲ್ಲಿ ಗೋಚರ ಆಗಿದ್ದಕ್ಕೆ ಕೊಳಗ ಮಹಾಲಕ್ಷ್ಮಿ ಅಂತ ಇದು ಒಕ್ಕಲಿಗರ ಸಮುದಾಯಕ್ಕೆ ಕೊಟ್ಟಂತ ಬಡವಳಿಯಾಗಿ ರಾಜ್ಯ ಕೊಟ್ಟಂತ ತಾಯಿ ಮೈಸೂರು ಮಹಾರಾಜ. ಮೈಸೂರು ಮಹಾರಾಜ 800 ವರ್ಷ ಆಗಿದೆ. 800 ವರ್ಷ ಹಿಂದೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ ಅಥವಾ ಉದ್ಭವ ಆಗಿದೆ. ಉದ್ಭವ ಜೀರ್ಣೋದ್ಧಾರ ಆಗಿದೆ. ಅವಾಗ
ಜೀರ್ಣೋದ್ಧಾರ ಆಗಿದೆ 2005 ಆಗಿದೆ. 2005 ಅವತ್ತಿಂದ ಇವತ್ತಿನವರೆಗೂ ಕೂಡ ತಾಯಿಗೆ ಪವರ್ ಜಾಸ್ತಿ. ಅಂದರೆ ಆತ ಪ್ರತಿಷ್ಠಾಪನೆ ಆದಮೇಲೆ ಇಲ್ಲಿ ಬಂದಂಥ ಭಕ್ತರಿಗೆ ಯಾವುದೇ ಕೋರಿಕೆಯಲ್ಲಿ ಕಣ್ಣು ಕೈಯಲ್ಲಿ ಹಿಂದೆ ಒಂದು ಸರಿ TV9 ಬಂದಿತ್ತು. ಏನು ಕೇಳಿದ್ರೆ ಅವರು ಬಂದು ಹಿಂಗೆ ಶೂಟಿಂಗ್ ಮಾಡ್ಕೊಂಡ್ರು. ಅವಾಗ ಒಬ್ಬರಿಗೆ ಕಣ್ಣಿಲ್ಲದಿದ್ದಾಗ ಈ ತಾಯಿಯಲ್ಲಿ ಬಂದು 9 ವಾರ ಸಂಕಲ್ಪ ಮಾಡಿ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಹೋದಂಥ ಕಣ್ಣು ಡಾಕ್ಟ್ರು ಕೂಡ ಹೇಳಿದಂತೆ, ಸ್ವಾಮಿ ಕಣ್ಣು ಸಾಧ್ಯ ಇಲ್ಲ ಹೋಗಿದೆ ಅಂದಾಗ ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡು 9 ವಾರ ನಡ್ಕೊಂಡ್ಮೇಲೆ ಅವರಿಗೆ ಕ್ಲಿಯರ್ ಆಗಿ ಕಣ್ಣು ಕಾಣಿಸ್ಕೊತ್ತು. ಅವ್ರಿಗೆ ಪವಾಡ ತುಂಬ ಇದೆ. ಅಂದರೆ ಮದುವೆ ಆಗದಿದ್ದವರಿಗೆ, ಸಂತಾನ ಆಗದಿದ್ದವರಿಗೆ ಇನ್ನೇನು ತಾಯಿಯಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗ್ಬೇಕು. ತಾಯಿ ನಮ್ಮಮ್ಮ ನಿನ್ನ ಅನ್ನೋದ್ರಿಂದ ನಮ್ಗೆ ಒಳ್ಳೇದಾದರೆ ಸನ್ನಿಧಾನಕ್ಕೆ ಬಂದು ಮಂಡಕ್ಕಿ ಸೇರಿಕೊಟ್ಟು ನನ್ನ ಸೇವೆಯನ್ನು ನಾನು ನಿನ್ನ ಮಾಡ್ತೀನಿ ಅಂತ ಹರಕೆ ಮಾಡ್ಕೊಂಡು ಹೋದಂಥ ಎಲ್ಲ ಭಕ್ತರು ಕೂಡ ಒಳ್ಳೆಯದಿದೆ. ಇದು ಯಾವ ಊರು ಸ್ವಾಮಿ ಇದು? ಇದು ತುಮಕೂರು ಕೊರಟಗೆರೆ ಮೇನ್ ರೋಡು, ಗೇರಳ್ಳಿ ಅಂತ ಹೇಳ್ತಾರೆ, ಲಿಂಗಾಪುರ ಗ್ರಾಮ. ನಿಮ್ಮ ಹೆಸರು ಸ್ವಾಮಿ? ಅನಂತ ಶರ್ಮಾ ಅಂತ. ನೀವು ಎಷ್ಟು ವರ್ಷದಿಂದ ಇದ್ದೀರ? 15 ವರ್ಷದಿಂದ ಇದ್ದೀನಿ. ಥ್ಯಾಂಕ್ಸ್. ನಾವಿವತ್ತು ಕೊಳಗ ಮಹಾಲಕ್ಷ್ಮಿಗೆ ಬಂದಿದ್ದೀವಿ. ತುಮಕೂರಿಂದ ತುಂಬ ಹತ್ತಿರದಲ್ಲಿರೋ ದೇವಸ್ಥಾನ ಇದು. ತುಮಕೂರಿಂದ 10 ಕಿಲೋಮೀಟರ್ ಇರೋ ಕೊಳಗ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಬಂದು ಯಾರಿಗೂ ಅಷ್ಟು ಜನಕ್ಕೆ ಪಾಪ್ಯುಲರ್ ಆಗಿಲ್ಲ. ಆದ್ದರಿಂದ ಈ ದೇವಸ್ಥಾನ ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ಕೊಳಗದಲ್ಲಿರೋ ಲಕ್ಷ್ಮಿ, ಆದ್ದರಿಂದ ಕೊಳಗ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ನೀವು ಬಂದು ತಾಯಿ ಆಶೀರ್ವಾದ ತಗೊಂಡು ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಲಕ್ಷ್ಮೀ ದರ್ಶನ ಮುಗಿಸಿಕೊಂಡು ಹೊರಗಡೆ ಬಂದ್ವಿ. ವಾನರ ಸೇನೆಯ ದರ್ಶನವಾಯಿತು. ಅಲ್ಲಿ ನೋಡು ಗೌರಿ. ಓಯ್ ಹೆಸರೇನು ಗೌರಿನಾ? ಗೌರಿ. ಗೌರಿ ಎಷ್ಟು ಚೆನ್ನಾಗಿದೆ ಗೌರಿ ನೀನು. ಗೌರಿ ಎಷ್ಟು ವರ್ಷ ಇದೆ ಗೌರಿಗೆ? 2 ವರ್ಷ ಅಣ್ಣ ಈಗ. ಈಗ ಇದು ಏನು ಇದು ಏನೋ ಅಂತಾರಲ್ಲ ಇದಕ್ಕೆ, ನಾಟಿ ಹಸು ಅಲ್ಲ? ನಾಟಿ ಹಸು. ಅಲ್ಲಿ ನೋಡು, ವಿಡಿಯೋಕ್ ಬಾ ನೀನು. ಅವ್ರಿಗೆ ಏನು ಮಾಡಲ್ಲ, ಸುಮ್ದಿರಿ. ಬ್ಯಾಡ್ರಿ ಸ್ವಾಮಿ, ಕರ್ಕೊಳ್ರಿ, ಮುದ್ದು ಮಾಡ್ರಿ. ಈಗ ಬಿಗ್ಗೆಗೆ ಇಟ್ಕೊಳ್ರಿ ಇದ್ರ ಹತ್ರ ಅಂತೇಳಿ. 2 ವರ್ಷಕ್ಕೆ ಇಷ್ಟೊಂದು ಹೈಟ್ ಆಗುತ್ತಾ? ಇದು ಎದ್ದು ತಳಿ. ಕರೆಕ್ಟಾಗಿ ಇಟ್ಕೊಳ್ರಿ ಸ್ವಾಮಿ. ಮೂಗ್ದಾರ ಇಟ್ಕೊಳ್ರಿ.
ಬಿಡಂಗ ತೆಗಿತಾವ ಹಂಗೆ ಅವಳಿಗೆ ಸ್ವಲ್ಪ ಮೈ ತೊಗೊಳ್ಬೇಕು ಹಂಗೆ. ಬಿಳೆ ಬಟ್ಟೆ ಎಲ್ಲ ಹಚ್ಚಿ ಗೌರಿ ಹತ್ರ ಇದೀವಿ ಈಗ ಕೊಳಗ ಮಹಾಲಕ್ಷ್ಮಿಯಲ್ಲಿ. ಗೌರಿ ಎಷ್ಟು ಚೆನ್ನಾಗಿದೆ ನೋಡಿ, 2 ವರ್ಷ ಗೌರಿಗೆ. ಈಗ ಅಂತ ಅವಳು ಹಾಗೆ ಸ್ವಲ್ಪ ಹೊತ್ತು 2 ವರ್ಷದ ಮುದ್ದಾದ ಲಕ್ಷ್ಮೀ ಸ್ವರೂಪದ ಗೌರಿ ಜೊತೆ ನಮ್ಮ ಟೈಮ್ ಸ್ಪೆಂಡ್ ಮಾಡಿ ನಾವು ವಾಪಸ್ ತುಮಕೂರಿಗೆ ಹೊರಟ್ವಿ. ಲೊಕೇಶನ್ ಕ್ಯಾಪ್ಷನ್ ನಲ್ಲಿದೆ, ಲೋಕ ಸಮಸ್ತ ಸುಖಿನೋ ಭವಂತು.